ಇನ್ನು ಕೇರಳದಲ್ಲಿ ಯುಡಿಎಫ್ ಸಿಎಂ ಆಯ್ಕೆಯ ಕಸರತ್ತು ಈಗ ಜೋರಾಗಿ ನಡೀತಾ ಇದೆ. ದೆಹಲಿ ತಲುಪಿದ್ದಾರೆ ಕೆಸಿ ವೇಣುಗೋಪಾಲ್. ಯಾಕಂದ್ರೆ ಸಿಎಂ ರೇಸ್ನಲ್ಲಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಕೆಸಿ ವೇಣುಗೋಪಾಲ್. ಸೊ ಈಗ ಯುಡಿಎಫ್ ಈಗಾಗಲೇ ಅಲ್ಲಿ ಬಹುಮತವನ್ನು ಸ್ಪಷ್ಟವಾಗಿ ಪಡ್ಕೊಂಡಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಲೀಡಲ್ಲಿದೆ. ಅಲ್ಲಿ ಕಾಂಗ್ರೆಸ್ಸೇ ಸರ್ಕಾರವನ್ನು ರಚನೆ ಮಾಡುತ್ತೆ. ಆದರೆ ಈಗ ಕಾಂಗ್ರೆಸ್ನಿಂದ ಯಾರು ಆಗ್ತಾರೆ ಸಿಎಂ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕಂದರೆ ರೇಸ್ನಲ್ಲಿ ಒಂದು 3 ಜನರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು. ವಿ ಡಿ ಸತೀಶನ್ ಅವರ ಒಂದು ಹೆಸರು ಕೇಳಿ ಬರ್ತಾ ಇದೆ. ಕೆಸಿ ವೇಣುಗೋಪಾಲ್ ಅವರ ಒಂದು ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ರಮೇಶ್ ಚೆನ್ನಿತಾಲಾ ಅವರ ಒಂದು ಹೆಸರು ಕೂಡ ಬಹಳ ಪ್ರಮುಖವಾಗಿದೆ. ಸೊ ಹಾಗಾಗಿ ಈಗ ಕಸರತ್ತುಗಳು ಆರಂಭವಾಗಿವೆ. ಸೊ ಈಗ ಕೆಸಿ ವೇಣುಗೋಪಾಲ್ ದೆಹಲಿಗೂ ಕೂಡ ಹೊರಟಿದ್ದಾರೆ. ಅಲ್ಲಿ ಅಧ್ಯಕ್ಷರ ಜೊತೆಗೆ ಮಾತಾಡ್ತಾರೆ. ಈಗ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ಸ್ಥಾನ ಕೊಡ್ತಾರಾ? ಯಾಕಂದರೆ ಇಲ್ಲಿ ವಿ ಡಿ ಸತೀಶನ್ ಅವರು ಮತ್ತು ರಮೇಶ್ ಚೆನ್ನಿತಾಲಾ ಅವರ ಒಂದು ಹೆಸರು ಬಹಳ ಮುಂಚೂಣಿಯಲ್ಲಿದೆ. ರೇಸ್ನಲ್ಲಿರುವಂಥ 2 ಪ್ರಮುಖ ಹೆಸರುಗಳಿದ್ವು. ಅವುಗಳನ್ನು ಮೀರಿ ಕೆಸಿ ವೇಣುಗೋಪಾಲ್ ಅವರಿಗೆ ಕೊಡುವಂಥ ಸಾಧ್ಯತೆಗಳು ತೀರಾ ಕಮ್ಮಿ ಅಂತಲೇ ವಿಶ್ಲೇಷಣೆ ನಡೀತಾ ಇದೆ. ಬಟ್ ಗೊತ್ತಿಲ್ಲ, ಕೊನೆಯ ಕ್ಷಣಗಳಲ್ಲಿ ಕೆಸಿ ವೇಣುಗೋಪಾಲ್ ಅವರು ಯಾಕಂದರೆ ಹೈಕಮಾಂಡ್ನಲ್ಲಿ ಒಳ್ಳೆಯ ಒಂದು ಲಿಂಕ್ ಇಟ್ಟಿದ್ದಾರೆ, ಒಳ್ಳೆಯ ಒಂದು ಹೆಸರನ್ನ ತೊಗೊಂಡಿದ್ದಾರೆ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ. ಸೊ ಹಾಗಾಗಿ ಈಗ ಕಾಂಗ್ರೆಸ್ಗೂ ಕೂಡ ಒಂದು ರೀತಿ ಚಾಲೆಂಜ್ ಈಗ ಯು ಡಿ ಎಫ್ನಲ್ಲಿ. ಯಾಕಂದರೆ ಯಾರಿಗೂ ಬಿಟ್ಕೊಡೋ ಹಾಗಿಲ್ಲ, ಮುನಿಸ್ಕೊಳ್ಳುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಏನು ನಿರ್ಧಾರ ಹೊರಬರುತ್ತೆ ಹೈಕಮಾಂಡ್ನಿಂದ ಅನ್ನುವಂಥದ್ದು ಕುತೂಹಲ. Kerala, people of Kerala has given a full faith in Congress party and UDF alliance. They are having full faith in Rahul Gandhi and Mallikarjuna Kharge's leadership. Your party will take 10 years of LDF government has created so many difficulties to the people. People are fed up with that government. That is why they choose Kerala UDF for their governance. ನಾವು ಪ್ರತಿನಿಧಿ ಕಿರಣ್ ಹನ್ಯಾಡ್ಕ ಕೇರಳದಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನ ಪಡೆಯೋಣ. ಕಿರಣ್, ಈಗ ಸದ್ಯಕ್ಕೆ ಅಲ್ಲಿ ಸಿಎಂ ರೇಸ್ನಲ್ಲಿ ಇರುವಂಥ ಅಭ್ಯರ್ಥಿಗಳು ಹೇಗಿದೆ ಅಲ್ಲಿನ ಒಂದು ಕಾಂಪಿಟೇಷನ್ ಅಂತ? ಯಾಕಂದರೆ ಈಗ ಕೆಸಿ ವೇಣುಗೋಪಾಲ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇರೋದ್ರಿಂದಾಗಿ ಅವರ ಸಾಧ್ಯತೆಗಳು ಎಷ್ಟಿವೆ, ಅವರಿಗೆ ಎಷ್ಟೆಷ್ಟು ಚಾನ್ಸಸ್ ಇದೆ ಅಂತ ಹೇಳ್ತೀರಿ ಕಿರಣ್? ಜೊತೆಗೆ ರಮೇಶ್ ಚೆನ್ನಿತಾಲಾ ಇದ್ದಾರೆ, ಹಾಗೆ ವಿ ಡಿ ಸತೀಶನ್ ಅವರನ್ನು ಕೂಡ ಬಿಟ್ಕೊಡೋ ಹಾಗಿಲ್ಲ. ಸೊ ಕಾಂಗ್ರೆಸ್ಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿದೆ ಈಗ ಕೇರಳದಲ್ಲಿ ಯಾರನ್ನು ಸಿಎಂ ಮಾಡ್ತಾರೆ ಅಂತೇಳಿ. ಕಿರಣ್, ರೆಹಮಾನ್, ಕೆಸಿ ವೇಣುಗೋಪಾಲ್ ಅವರ ಹೆಸರು ಮೂರು ಹೆಸರುಗಳ ಜೊತೆಗೆ ರೇಸ್ನಲ್ಲಿದ್ದಂಥ 3 ಹೆಸರುಗಳ ಜೊತೆ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಕೆಸಿ ವೇಣುಗೋಪಾಲ್ ದೆಹಲಿಗೆ ತೆರಳಿದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ನಂತರ ಮಾತುಕತೆಯನ್ನು ನಡೆಸ್ತಾರೆ. ಆ ನಂತರ ಒಂದು ವಿಚಾರ ಸ್ಪಷ್ಟ ಆಗತ್ತೆ. ಇಲ್ಲಿ ಕೇರಳದ ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ಕೆಸಿ ವೇಣುಗೋಪಾಲ್ ಉಳ್ಕೋತಾರ ಅಥವಾ ಹೊರಗುಳಿತಾರ ಅನ್ನುವಂಥದ್ದು ಬಹುತೇಕ ಇವತ್ತು ಅಥವಾ ನಾಳೆಯೊಳಗಾಗಿ ಅದು ನಿರ್ಧಾರವಾಗುವಂಥ ಅಥವಾ ಸ್ಪಷ್ಟತೆ ಸಿಗುವಂಥ ಸಾಧ್ಯತೆಗಳಿವೆ. ಒಂದು ವಿಚಾರ ಇದೆ ರೆಹಮಾನ್, ಇಲ್ಲೇನಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ಕೇರಳದ ಟಿಕೆಟ್ ಹಂಚಿಕೆ ಒಂದು ವಿಚಾರ ತೀರ್ಮಾನ ಆಗ್ತಾ ಇತ್ತು. ಆ ಸಂದರ್ಭಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಯಾವುದೇ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನು ಕೊಡೋದಿಲ್ಲ ಅನ್ನುವಂಥ ವಿಚಾರ ತೀರ್ಮಾನ ಆಗಿತ್ತು. ಹಾಗಾಗಿ ಯಾವುದೇ ಹಾಲಿ ಸಂಸದರಿಗೂ ಕೂಡ ಇಲ್ಲಿ ಕೇರಳದಲ್ಲಿ ಯುಡಿಎಫ್ ಅಥವಾ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ. ಕಣ್ಣೂರು ಸಂಸದ ಕೆ ಸುಧಾಕರನ್ ಈ ವಿಚಾರವಾಗಿ ಆಕ್ಷೇಪವನ್ನು ಎತ್ತಿದ್ರು ಮತ್ತು ತಮ್ಮ ದೊಡ್ಡ ಮಟ್ಟದ ಅಸಮಾಧಾನ ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಅವರ ಜೊತೆ ಮಾತುಕತೆಯನ್ನು ಮಾಡಿ ಅವರ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಯಾವುದೇ ಸಂಸದರಿಗೆ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ. ಆ ನಂತರದಲ್ಲಿ ಯುಡಿಎಫ್ ಚುನಾವಣೆ ಎದುರಿಸಿದ್ದಂಥದ್ದು ವಿಪಕ್ಷ ನಾಯಕ ವಿ ಡಿ ಸತೀಶನ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿತ್ತು. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ರಮೇಶ್ ಚೆನ್ನಿತಾಲಾ ಕಾರ್ಯನಿರ್ವಹಣೆಯನ್ನು ಮಾಡಿದ್ರು. ಹೀಗಾಗಿ ಇವರಿಬ್ಬರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಈಗ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಬಂದಾಗ ಟಿಕೆಟ್ನ ಹಂಚಿಕೆ ಸಂದರ್ಭದಲ್ಲಿ ಯಾವುದೇ ಸಂಸದರಿಗೆ ಟಿಕೆಟ್ ಇಲ್ಲ ಅನ್ನುವಂಥ ಒಂದು ತೀರ್ಮಾನ ತೆಗೆದುಕೊಂಡು ಈಗ ಸಂಸದರಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಎಷ್ಟು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿದೆ. ಕೆಸಿ ವೇಣುಗೋಪಾಲ್ ಹಾಲಿ ಆಲಪ್ಪುಜ ಸಂಸದರಾಗಿ ಕಾರ್ಯನಿರ್ವಹಣೆಯನ್ನು ಕೂಡ ಮಾಡ್ತಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಈ ಎಐಸಿಸಿ ಇರುವ ಹುದ್ದೆಯನ್ನು ಹೊರತುಪಡಿಸಿ ಅವರು ಸಂಸದರಾಗಿರುವಂತಹ ಕಾರಣಕ್ಕಾಗಿ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಕ್ಕೂ ಈಗಿನ ನಿರ್ಧಾರಕ್ಕೂ ಎಷ್ಟು ಸೂಕ್ತ ಅನ್ನುವಂತಹ ಚರ್ಚೆಗಳು ಈಗ ಆರಂಭವಾಗಿದೆ. ಇನ್ನು ವಿ ಡಿ ಸತೀಶನ್ ಮತ್ತು ರಮೇಶ್ ಚೆನ್ನಿತಾಲಾ ಮಧ್ಯೆ ಮೊನ್ನೆಯಿಂದೇನು ಸ್ಪರ್ಧೆಯನ್ನು ಆರಂಭವಾಗಿದೆ. ಆ ಸ್ಪರ್ಧೆ ಇನ್ನೂ ಕೂಡ ಮುಂದುವರೆದಿದೆ. ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಅಂತಿಮವಾದಂತಹ ತೀರ್ಮಾನಗಳಾಗಿಲ್ಲ. ಬಹುತೇಕ ಇವತ್ತು ಸಂಜೆ ವೇಳೆಗೆ ಎಐಸಿಸಿ ಇಲ್ಲಿ ಕಾಂಗ್ರೆಸ್ ವೀಕ್ಷಕರನ್ನ ಹೆಸರಿಸುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಒಂದು ವೇಳೆ ವೀಕ್ಷಕರ ಹೆಸರು ಘೋಷಣೆ ಆದರೆ ಬಹುತೇಕ ನಾಳೆ ವೇಳೆಗೆ ಅವರು ತಿರುವನಂತಪುರಂ
ತೀರ್ಮಾನಕ್ಕೆ ತರುತ್ತಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ. ಹಾಗಾಗಿ ನಾಳೆ ಸಂಜೆ ವೇಳೆಗೆ ಏನಾದರೂ ಶಾಸನ ಪಕ್ಷ ಸಭೆ ನಡೆದ್ರೆ ಅಲ್ಲಿ ತೀರ್ಮಾನಗಳೇನಾದರೂ ಆದರೆ ಅಥವಾ ಶಾಸನ ಪಕ್ಷ ಸಭೆಯಲ್ಲಿ ಆಗಬಹುದಾದ ಚರ್ಚೆಯ ಒಂದು ವರದಿಯನ್ನು ವೀಕ್ಷಕರು ಹೈಕಮಾಂಡ್ಗೆ ಕೊಟ್ಟರೆ ನಂತರ ಗುರುವಾರದ ನಂತರ ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ವಿಚಾರವಾಗಿ ಒಂದಷ್ಟು ಸ್ಪಷ್ಟವಾದಂತಹ ತೀರ್ಮಾನಗಳು ಹೊರಬೀಳಬಹುದು ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತವೆ. ಇನ್ನು ಶಶಿ ತರೂರ್ ಅವರ ಹೆಸರು ಒಂದು ಬಾರಿ ಸಿಎಂ ಸ್ಥಾನಕ್ಕೆ ಏನಾದರೂ ಅವರು ಆಕಾಂಕ್ಷಿಯೋ ಅಥವಾ ಅವರ ಹೆಸರುಗಳು ಕೂಡ ಚರ್ಚೆ ಆಗ್ತಿದೆಯೋ ಅನ್ನುವಂಥ ಒಂದು ವಿಚಾರವೂ ಕೂಡ ಇದೆ. ಆದರೆ ಅಷ್ಟು ಪ್ರಬಲವಾಗಿಲ್ಲ. ಅಂದ್ರೆ ವೇಣುಗೋಪಾಲ್ ಅವರ ಹೆಸರು ಎಷ್ಟು ಪ್ರಬಲವಾಗಿ ಚರ್ಚೆ ಆಗ್ತಿದೆಯೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನು ಶಶಿ ತರೂರ್ ಅವರ ಹೆಸರುಗಳು ಚರ್ಚೆ ಆಗ್ತಿಲ್ಲ. ಆದ್ರೆ ಕೊನೆ ಕ್ಷಣದಲ್ಲಿ ಏನಾದರೂ ಶಶಿ ತರೂರ್ ಕೂಡ ರೇಸ್ಗೆ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಇನ್ನೊಂದು ವಿಚಾರ ಏನಂದ್ರೆ ಕೆ.ಸಿ. ವೇಣುಗೋಪಾಲ್ ವಿಚಾರದಲ್ಲಿ ಹೈಕಮಾಂಡ್ ಸ್ಪಷ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅಂದ್ರೆ ವೇಣುಗೋಪಾಲ್ ಕೇರಳಕ್ಕೆ ಕಳಿಸೋದಿಲ್ಲ, ಬದಲಾಗಿ ಅವರನ್ನ ಎಐಸಿಸಿಯಲ್ಲಿ ಉಳಿಸಿಕೊಳ್ತೇವೆ ಅನ್ನುವಂಥ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ್ರೆ ನೇರ ಸ್ಪರ್ಧೆ ರಮೇಶ್ ಚೆನ್ನಿತ್ತಲ ಮತ್ತು ವಿ.ಡಿ. ಸತೀಶನ್ ಮಧ್ಯೆ ನಡೆಯುತ್ತೆ. ಹಾಗಾಗಿ ಕೆಪಿಸಿಸಿ ಎಐಸಿಸಿಯಿಂದ ವೀಕ್ಷಕರು ನೇಮಕವಾದ ಬಳಿಕ ಮತ್ತು ಶಾಸನ ಪಕ್ಷ ಸಭೆ ನಡೆದ ಬಳಿಕ ಒಂದು ಸ್ಪಷ್ಟವಾದಂತಹ ತೀರ್ಮಾನ ಹೊರಬೀಳುವಂತ ನಿರೀಕ್ಷೆ ಇದೆ. ಬಹುತೇಕ ಈ ಎಲ್ಲ ಬೆಳವಣಿಗೆಗಳ ಒಂದು ಅಂತಿಮ ಚಿತ್ರಣ ಸಿಗಬೇಕಾದ್ರೆ ಇನ್ನೂ ಕೂಡ 3-4 ದಿನಗಳ ಒಂದು ಕಾಲಾವಕಾಶ ಹಿಡಿಯುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ಇವತ್ತು ಯಾರೂ ಕೂಡ ಕಾಂಗ್ರೆಸ್ನ ಮುಖಂಡರು ಮತ್ತು ಗೆದ್ದಿರುವಂತಹ UDF ಶಾಸಕರು ಯಾರು ಕೂಡ ತಿರುವನಂತಪುರಂನಲ್ಲಿಲ್ಲ. ತಮ್ಮ ಕ್ಷೇತ್ರಗಳಿಗೆ ಹೋಗಿ ಇವತ್ತು ತಮ್ಮ ಕ್ಷೇತ್ರದ ಜನರ ಜೊತೆ ವಿಜಯೋತ್ಸವವನ್ನು ಆಚರಿಸಬೇಕು ಅನ್ನುವಂಥ ಸೂಚನೆಯನ್ನ UDF ಕೊಟ್ಟಿತ್ತು. ಹಾಗೆ ಅವರೆಲ್ಲರೂ ಕೂಡ ಕ್ಷೇತ್ರದಲ್ಲಿದ್ದಾರೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಅವರು ತಿರುವನಂತಪುರಂಗೆ ವಾಪಸ್ ಆಗ್ತಾರೆ. ಆ ಬಳಿಕ ಸಭೆಗಳು ಮುಂದಿನ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ರೆಹಮಾನ್, ಥ್ಯಾಂಕ್ ಯು ಕಿರಣ್.